ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು ಘಟಕ 2ರ ವಿದ್ಯಾರ್ಥಿನಿಯರು ಮಾಗಡಿ ಪಟ್ಟಣದ ತಿರುಮಲೆಯ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ನಂತರ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಿದ್ಯಾರ್ಥಿನಿಯರು ತಿಳಿಸಿದರು. ಕೆಂಪದವರೇ ನಮಸ್ತೆ. ಇವತ್ತು ನೀವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿನಿಂದ NSS ಶಿಬಿರವಾಗಿ ಮಾಗಡಿಗೆ ಬಂದಿದ್ದೀರಾ. ಅದರಾಗೆ ಇವತ್ತು ನರಸಿಂಹಸ್ವಾಮಿ ತಿರುಮಲೆಯಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇದ್ರ ಬಗ್ಗೆ ಮತ್ತು ಈ ಶಿಬಿರದ ಬಗ್ಗೆ ತಮಗೇನು ಅನಿಸಿಕೆ ಇದೆ ಹೇಳಿ ಸರ್. ನಾವು ಸರ್ಕಾರಿ ಕಲಾ ಕಾಲೇಜು ಅಂಬೇಡ್ಕರ್ ವೀದಿ ಬೆಂಗಳೂರಿನಿಂದ ಬಂದಿದ್ದೀವಿ. ರಾಷ್ಟ್ರೀಯ ಸೇವಾ ಯೋಜನಾ ಘಟಕ 1 ಮತ್ತು 2 ಇದರ ಮುಖ್ಯಸ್ಥರಾದಂತಹ ಚಲುವರಾಜ್ ಸರ್, P. ನಂಜುಂಡ ಸರ್ ಅವರು ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ನಾವು ಸೇವೆಯ ಮಹತ್ವವನ್ನು ಮತ್ತು ಒಳ್ಳೆಯ ನಾಯಕತ್ವದ ಗುಣವನ್ನು ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಸತತವಾಗಿ 3 ದಿವಸಗಳ ಕಾಲ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಮೊದಲನೇ ದಿವಸ ನಾವು ತಿರುಮಲೆಯ ವೆಂಕಟೇಶ್ವರ ರಂಗನಾಥ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಆವರಣದ ಗುಡಿ ಮತ್ತು ಕಲ್ಯಾಣಿಗಳ ಸ್ವಚ್ಛತೆಯನ್ನು ಮಾಡಿದ್ವಿ. 2ನೇ ದಿನದಂದು ನಾವು ರಂಗನಾಥ ಸ್ವಾಮಿಯ ಗುಡಿಗೋಪುರಗಳ ಮೇಲೆ ಸ್ವಚ್ಛತೆಯನ್ನು ಮಾಡಿದ್ವಿ. ಮತ್ತು ಇಂದು ಈ ದಿವಸ ನಾವು ಇಲ್ಲಿ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟ ಸುತ್ತ ಆವರಣ ಅನೇಕ ಪ್ಲಾಸ್ಟಿಕ್ ಕಸಗಳಿದ್ದು ಅವನ್ನೆಲ್ಲ ಎತ್ತಾಕಿ ನಾವು ಸ್ವಚ್ಛತೆಯನ್ನು ಕೈಗೊಂಡಿದ್ದೀವಿ. ಮತ್ತು ಈ ಶಿಬಿರದಲ್ಲಿ ನಾವು ಕಲ್ತ್ಕೊಳ್ಳೋದು ಸೇವೆ ಅಂದ್ರೇನು ಮತ್ತು ಒಳ್ಳೆಯ ನಾಯಕತ್ವನ ಕಲ್ತ್ಕೊತಾ ಇದ್ದೀವಿ. ಇಲ್ಲಿ ನಮಗೆ ಊಟ ಆಗಿರ್ಬೋದು, ಉಪಚಾರಗಳಾಗಿರ್ಬೋದು ಎಲ್ಲ ಒಳ್ಳೆ ಚೆನ್ನಾಗಿ ಸಿಗ್ತಾ ಇದೆ. ಇದರಿಂದ ನಮಗೆ ಮುಂದೆ ಒಂದು ದೇಶಕ್ಕೆ ಸೇವೆಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಇದು ಗಾಂಧೀಜಿಯವರ ಒಂದು ಕನಸು, ಗ್ರಾಮದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತ ಹೇಳಿದಂತಹ ಮಹಾತ್ಮ ಗಾಂಧೀಜಿಯವರ ಒಂದು ಕನಸು, ಗ್ರಾಮ ಸ್ವರಾಜ್ಯದ ಒಂದು ಕನಸನ್ನು ನಾವಿಲ್ಲಿ ಕಳೆಯೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ ಸರ್, ನಮ್ಮ ಹೆಸರು ಕಿರಣ್ ನಾಯ್ಕ ಅಂತ. ನಾವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಂದ ಬಂದಿದ್ದೇವೆ. ನಾವೆಲ್ಲ ಆಲ್ಮೋಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ ಇದ್ದೀವಿ. ಸತತವಾಗಿ ನಾವು 2 ವರ್ಷಗಳಿಂದ NSS ಕಾರ್ಯಾಚರಣೆಯಲ್ಲಿ ತೊಡಗೊಳ್ತಾ ಹಲವಾರು ಕ್ಯಾಂಪ್ಗಳಲ್ಲೂ ನಾವು ಪಾಲ್ಗೊಂಡಿದ್ದೀವಿ. ಹಾಗೆ ಹಲವಾರು ಕಡೆ ಶ್ರಮದಾನಗಳನ್ನೆಲ್ಲ ಮಾಡಿದ್ದೀವಿ. ಅದೇ ರೀತಿ ನಾವು ಮಾಗಡಿಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಬಳಿ ನಮ್ಮ ಕ್ಯಾಂಪನ್ನು ಆಯೋಜಿಸಿದ್ದಾರೆ ಅಂದಾಗ ನಮಗೆ ತುಂಬ ಸಂತೋಷವಾಯಿತು. ಅದೇ ರೀತಿ ಎಲ್ಲರೂ ಸಂತೋಷದಿಂದ ನಮ್ಮ NSS ಘಟಕ 1 ಘಟಕ 2ರ ನಂಜುಂಡಯ್ಯ ಸರ್ ಮತ್ತು ಚಲುವರಾಜ್ ಸರ್ ಅವರ ಸಮ್ಮುಖದಲ್ಲಿ ಬಂದು ಇಲ್ಲಿ ಹಲವಾರು ಶ್ರಮದಾನಗಳನ್ನು ಮಾಡಿದ್ದೇವೆ. ಅದಲ್ಲದೆ ಹಲವಾರು ಸಾಯಂಕಾಲದ ಹೊತ್ತಿಂದ ಹಿಡಿದು ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗೊಳ್ತಾ
ಮತ್ತು ಮಧ್ಯಾಹ್ನದ ಹೊತ್ತು ಭೋಜನಗಳಲ್ಲಿ ಹಲವಾರು ನಾವೇ ಭೋಜನಗಳನ್ನು ಬಡಿಸುತ್ತಾ ಹಲವಾರು ಗುಣಗಳನ್ನು ಇಲ್ಲಿ ಕಲ್ತಿದ್ದೇವೆ. ಕೆಲವೊಂದು ಗುಣಗಳನ್ನು ನಾವು ಮನೆಯಲ್ಲಿ ಕಲ್ತಿರಲಿಲ್ಲ, ಆದರೆ ಇಲ್ಲಿ ಬಂದು ಹಲವಾರು ವಿಷಯಗಳಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಒಂದು ನಾಯಕತ್ವ ಗುಣ ಬಂದಿದೆ. ಅದರಂತೆ ಒಂದು ಮುಂದೆ ಜೀವನದಲ್ಲಿ ಹೇಗೆ ಜೀವನವನ್ನು ನಿರ್ವಹಿಸಬೇಕು ಅನ್ನೋ ಒಂದು ಗುಣ ಒಂದು ಬಂದಿದೆ. ಅರ್ಚನಾ, ನಮಸ್ತೆ. ನಮಸ್ತೆ ಸರ್. ನೀವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಂದ NSS ಶಿಬಿರವಾಗಿಯೇ ಬಂದಿದ್ದೀರಾ. ಏನೆಲ್ಲ ಕ್ರಮಗಳನ್ನು ನೀವು ಇಲ್ಲಿ ಕಾರ್ಯಗಳನ್ನು ಮಾಡಿದ್ದೀರಾ? ಈ NSS ಶಿಬಿರದಲ್ಲಿ ನಿಮ್ಮ ಅನಿಸಿಕೆ ಏನದಕ್ಕೆ? ಸರ್, ನಾವು ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿಂದ ಬಂದಿದ್ದೀವಿ. ಘಟಕ 1 ಮತ್ತು ಘಟಕ 2 ಅಧಿಕಾರಿಗಳಾದಂಥ ನಂಜುಂಡಯ್ಯ ಸರ್ ಮತ್ತು ಚಲವರಾಜ್ ಸರ್ ನಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ. ಸರ್, ನಾವು NSS ಶಿಬಿರ ಬಂದಿದ್ದೀವಿ. NSS ಶಿಬಿರ ಕ್ಯಾಂಪ್ ಬರೀ ಸ್ವಚ್ಛತೆ ಮಾಡಿದ್ದೀವಿ ಸರ್. ಇವತ್ತಿಗೆ 4 ದಿನ ಆಯಿತು. ಸ್ವಚ್ಛತೆ ಮಾಡೋದು ಮಾತ್ರನೇ ಅಲ್ಲ ಸರ್, ಇಲ್ಲಿರೋ ಜನಗಳಿಗೆ, ಹಳ್ಳಿ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೀವಿ ಸರ್. ಡ್ರಗ್ ಅವೇರ್ನೆಸ್ ಆಗಿರ್ಬೋದು, ಅಥವಾ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಲಿಕ್ಕರ್ ಅವೇರ್ನೆಸ್ ಆಗಿರ್ಬೋದು ಸರ್. ಪ್ರತಿಯೊಂದೊಂದು ತಂಡಗಳು ಅಂತ ಮಾಡ್ಕೊಂಡಿದ್ದೀವಿ. ತಂಡದ ಪ್ರತಿಯೊಬ್ಬೊಬ್ಬರು ಕ್ಯಾಪ್ಟನ್ಸ್ ಆಗಿ ಒಬ್ಬೊಬ್ಬರು ಒಂದೊಂದು ನಾಟಕ ಡೈಲಿ, ಪ್ರತಿಯೊಬ್ಬರು ಒಂದು ದಿನ ಚೈಲ್ಡ್ ಮ್ಯಾರೇಜ್ ನಾಟಕ ಆದರೆ ಇನ್ನೊಂದು ದಿನ ಡ್ರಗ್ ಅವೇರ್ನೆಸ್ ನಾಟಕ, ಇನ್ನೊಂದು ದಿನ ಲಿಕ್ಕರ್ ಬಗ್ಗೆ ನಾಟಕ ಮಾಡ್ತಿದ್ದೀವಿ ಸರ್. ಬರೀ ನಾವು ಸ್ವಚ್ಛತೆ ಮಾಡೋದ್ರ ಮೂಲಕ ಜನರುಗಳಿಗೆ ಅವೇರ್ನೆಸ್ ಮೂಡಿಸೋವಂಥ ಕೆಲಸ ಕೂಡ ನಾವು ಮಾಡ್ತಿದ್ದೀವಿ ಸರ್. ಕ್ಯಾಂಪಿಗೆ ಬಂದು ಬರೀ ನಾವು ಕ್ಲೀನಿಂಗ್ ಮಾತ್ರ ಅಲ್ಲ ಸರ್, ಕ್ಲೀನಿಂಗ್ ಜೊತೆಗೆ ಕ್ಯಾಂಪ್ ಅಂದರೆ ಹೇಗಿರಬೇಕು, ಕ್ಯಾಂಪ್ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನ ಬಹಳ ಮುಖ್ಯವಾಗಿ ಕಲಿತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಹೇಗೆ ಒಬ್ಬರು ಕ್ಯಾಪ್ಟನ್ಶಿಪ್ ಅಂದರೆ ಏನು, ಲೀಡರ್ಶಿಪ್ ಅಂದರೆ ಏನು, ಹೇಗೆ ನಾವು ಹೊಂದಾಡ್ಕೊಂಡು ಹೋಗಬೇಕು ಅನ್ನೋದು ಬಹಳ ಮುಖ್ಯವಾಗಿ ಇಲ್ಲಿ ಕಲಿತಿದ್ದೀವಿ ಸರ್ ನಾವು. ಈ ಕ್ಯಾಂಪ್ನಲ್ಲಿ ಮೊದಲನೇದಾಗಿ ಇದು ನನ್ನ ಮೊದಲನೇ ಅನುಭವ. ಮೊದಲನೇ ಬಾರಿ ಕ್ಯಾಂಪಿಗೆ ನಾನು ಬಂದಿರೋದು. ಒಳ್ಳೆಯ ವಾತಾವರಣವೂ ಇದೆ. ಮತ್ತು ಬೆಳಗ್ಗೆ ಏಳೋದ್ರಿಂದ ಹಿಡ್ಕೊಂಡು ಸಂಜೆವರೆಗೂ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಇವಾಗ ಹೇಳಿದ್ರು. ಅದ್ರ ಮೇಲೆ ಬೆಳಿಗ್ಗೆ ಧ್ವಜಾರೋಹಣದಿಂದ ಹಿಡ್ಕೊಂಡು ಯೋಗ, ಜ್ಞಾನ, ಆಮೇಲೆ ಜ್ಞಾನದ ಮಹತ್ವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಜೀವನದ ಪಾಠ, ಮತ್ತು ಒಂದು ಸ್ವಚ್ಛತೆಯ ಒಂದು ಅರಿವು ಮೂಡಿಸೋದು. ಈ ಊರಿನಲ್ಲಿ ಸ್ವಚ್ಛತೆ ಹೇಗೆ ಮಾಡೋದು, ಆಮೇಲೆ ನೀರಿನ ದಿನ ಧ್ವಜಾರೋಹಣದಲ್ಲಿ ಒಂದೊಂದು ದಿನ ವಿಶೇಷ ದಿನವಾಗಿ ಒಂದು ದಿನ ನೀರಿನ ಬಗ್ಗೆ ಮಾಹಿತಿ ನೀಡಿದರೆ, ಇನ್ನೊಂದು ದಿನ ಸ್ವಚ್ಛ ಮಾಡುವುದು ಹೇಗೆ, ಆಮೇಲೆ ಗಾಂಧೀಜಿಯವರ ಸ್ವಚ್ಛ ಭಾರತದ ಒಂದು ಕನಸಿನ ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿದಿನ ಒಬ್ಬೊಬ್ಬರು ನಾಯಕತ್ವದ ಗುಣಗಳನ್ನು ತಿಳ್ಕೊಳ್ತೀವಿ. ನಂತರ ಒಬ್ಬೊಬ್ಬರು ಭಾಗಿಯಾಗ್ತಾರೆ. ಪ್ರತಿಯೊಬ್ಬರು ಒಂದೊಂದು ಗುಂಪಿನಿಂದನೂ ಪ್ರತಿಯೊಬ್ಬರೂ ಸಹ ಪಾಲ್ಗೊಳ್ಳುವಂಥ ಒಂದು ಕಾರ್ಯಕ್ರಮವಾಗಿದೆ. ಈ ಥರ NSS ಸೇವೆ ಮುಖಾಂತರ ಎಲ್ಲರಲ್ಲೂ ಒಂದು ಸ್ವಚ್ಛತೆಯ ಜಾಗೃತಿ ಮೂಡುತ್ತೆ. ನಂತರ ಈ ಒಂದು NSS ಶಿಬಿರವನ್ನು ಎಲ್ಲರಿಗೂ ಆಯೋಜಿಸಿದಂತಹ ನಮ್ಮ NSS ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸರಿ, ನೀವು ಇಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜನಗಳ ರಿಯಾಕ್ಷನ್ ಹೇಗಿತ್ತು? ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಅಂತ ಏನಂತ ಹೇಳೋಕ್ಕಾಗಲ್ಲ. ಬಂದಾಗ ಅವರು ನಮ್ಮ ಜೊತೆ ಒಳ್ಳೆ ಮಾತಾಡೋದು ಇದು ಮಾಡಿದ್ರು. ಆಮೇಲೆ ಇಲ್ಲಿ ಜನಗಳು ಕೇಳ್ಪಟ್ಟಂಗೆ ಇವರು ಒಬ್ಬರು ಇನ್ಸ್ಪೆಕ್ಟರ್ ಬಂದಿದ್ದರು ನಮ್ಮದು ಇನಾಗ್ರೇಷನ್ ಉದ್ಘಾಟನಾ ಸಮಾರಂಭದಲ್ಲಿ. ಇಲ್ಲಿ ಅತಿಯಾಗಿ ಹೆಚ್ಚು ಅಂದರೆ ಬಾಲ್ಯ ವಿವಾಹ, ಧೂಮಪಾನ, ಜೂಜಾಟು ಹೆಚ್ಚಾಗಿದೆ. ಸಣ್ಣ ಸಣ್ಣ ಮಕ್ಕಳು, 18 ವರ್ಷದ ಒಳಗಿನ ಮಕ್ಕಳು ಈ ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಒಂದು ನಾಟಕ ಪ್ರದರ್ಶನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಅವರು ನಮ್ಮಲ್ಲಿ ಈ ಒಂದು ಕೇಳ್ಕೊಳ್ತಾರೆ. ಈ ಥರ ಮಾಡಿ ಜನಗಳಿಗೆ ತಿಳಿಪಡಿಸಿ, ಬಾಲ್ಯ ವಿವಾಹ, ಧೂಮಪಾನದಿಂದ ಇಂದಿನ ಈ ಯುವಕರು ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಒಂದು ಜಾಗೃತಿ ಮೂಡಿಸೋವಂಥದ್ದು ಒಂದು ನಮಗೆ ಸಲಹೆ ನೀಡ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.